ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಉತ್ತರ ಕರ್ನಾಟಕ ಸ್ಪೆಷಲ್ ಖಡಕ್ ರೊಟ್ಟಿ ಮಸಾಲ ಫ್ರೈ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೀನಿ. ಒಂದು 2-3 ಚಮಚದಷ್ಟು. ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಚಿಕ್ಕದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸೌತೆಕಾಯಿ ಅರ್ಧ ತೊಗೊಂಡಿದ್ದೀನಿ, ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನೆಕ್ಸ್ಟು ಕ್ಯಾಬೇಜ್ ಕೂಡ ಸ್ವಲ್ಪ ಒಂದು ಮುಷ್ಟಿಯಷ್ಟು ತೊಗೊಂಡು ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಅವೆಲ್ಲನೂ ಬಾಣಲೆಯಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಫ್ರೈ ಆದರೆ ಸಾಕು. ಎಲ್ಲ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಎಣ್ಣೆಯಲ್ಲೇ ಹಾಗೆ ಫ್ರೈ ಮಾಡಬೇಕು. ನೆಕ್ಸ್ಟ್ ಇವಾಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಹಾಫ್ ಸ್ಪೂನು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ ಅದರಲ್ಲಿ ಪಾತ್ರೆಯಲ್ಲಿ. ನೆಕ್ಸ್ಟ್ ಇವಾಗ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಪಾತ್ರೆಯಲ್ಲಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕಬೇಕು. ನೋಡಿ, ಒಂದು 1/4 ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಆಯಿತು ಚೆನ್ನಾಗಿ. ಹಾಗೆ ಅದು ಹಸಿ ವಾಸನೆ ಕೂಡ ಹೋಗಬೇಕು. ಸ್ವಲ್ಪ ಬೇಯಬೇಕು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಅಷ್ಟು ತರಕಾರಿ, ಸೌತೆಕಾಯಿ, ಕ್ಯಾಬೇಜು, ಟೊಮೊಟೊ, ಈರುಳ್ಳಿ ಬೇಯಬೇಕು. ನೆಕ್ಸ್ಟ್ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡು ಅದು ಕಾಯ್ದ ನಂತರ ರೊಟ್ಟಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ರೊಟ್ಟಿ ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ನೋಡಿ, ಬ್ರೌನ್ ಕಲರ್ ಆಗ್ತಾಯಿದೆ ರೊಟ್ಟಿ. ಖಡಕ್ ಆಗಬೇಕು ಅದು ರೊಟ್ಟಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ರೊಟ್ಟಿನ. ಜೋಳದ ರೊಟ್ಟಿ ಇದು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ ಯಾವ ರೀತಿ ಫ್ರೈ ಆಗ್ತಾಯಿದೆ. ಬ್ರೌನ್ ಕಲರ್ ಆಯಿತು ರೊಟ್ಟಿ. ಇವಾಗ ತೆಗೆದು ಬಿಡೋಣ. ಇದನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ ರೊಟ್ಟಿನ. ನೋಡಿ, ಇವಾಗ ಅಷ್ಟು ಮಸಾಲಾನ ಅದು ರೊಟ್ಟಿ ಮೇಲೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ಮ್ಯಾಗೆ ಇದು ನಾವು ಬಡಂಗ್ ಪಾಕೆಟ್ ತೊಗೊಂಡಿದ್ದೀವಿ. ಬಡಂಗ್ ಇಲ್ಲಾಂದರೆ ಸೇವ್ ಪಾಪಡ್ ಕೂಡ ಇದ್ದರೂ ಕೂಡ ನಡೆಯುತ್ತೆ. ಅದು ಎಕ್ಸ್ಟ್ರಾ ನೀವು ಹಾಕ್ಬೋದು, ಹಾಕದೆ ಕೂಡ ಇರ್ಬೋದು, ನಡೆಯುತ್ತೆ. ಹಾಗೇನಿಲ್ಲ. ಟೇಸ್ಟ್ ಹೆಚ್ಚಿಗೆ ಚೆನ್ನಾಗಿರಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನಮ್ಮ ಕಡೆ ಉತ್ತರ ಕನ್ನಡ ಕಡೆ ಏನಂತೀವಿ ನಾವು, ಚುಡುವ ಕೂಡ ಹಾಕ್ಬೋದು ಅದ್ರ ಮೇಲೆ. ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ನಮ್ಮ ಮನೇಲಿ ಹಾಕ್ತಾಯಿದ್ದೇನೆ ರೊಟ್ಟಿ ಮೇಲೆಲ್ಲ ಸೇವ್ ಹಾಕ್ತಾಯಿದ್ದಾನೆ, ಚುಡುವ ಹಾಕ್ತಾಯಿದ್ದಾನೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಕೊತ್ತಂಬರಿನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇದ್ರೊಳಗೆ ಹಾಕೋತಾ ಇದ್ದೀನಿ. ರೊಟ್ಟಿ ಮೇಲೆ ಹಾಕ್ತಾಯಿದ್ದೀನಿ. ನಮ್ಮ ಮನೋಜ್ ಕಟ್ ಮಾಡ್ತಾಯಿದ್ದಾನೆ, ಹೆಲ್ಪ್ ಮಾಡ್ತಾಯಿದ್ದಾನೆ. ಕೊತ್ತಂಬರಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇದ್ರ ಮೇಲೆ ರೊಟ್ಟಿ ಮೇಲೆ ಹಾಕಬೇಕು. ಗಾರ್ನಿಷಿಂಗ್ ಕೂಡ ಚೆನ್ನಾಗಿರುತ್ತೆ, ಹಾಗೂ ತಿನ್ನೋಕ್ಕೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು.
ಈಗ ಬ್ಯಾಚುಲರ್ಸ್ಗಳಿಗೆ ಅಡುಗೆ ಮಾಡೋಕ್ಕೆ ಟೈಮೇ ಇಲ್ಲ ಅಥವಾ ತುಂಬಾ ಹಸಿವಾಗಿರುತ್ತೆ. ಅವಾಗ ಮನೇಲಿ ಏನೂ ಇಲ್ಲ ಅಂದ್ರೆ ಒಂದು ರೊಟ್ಟಿ ಅಥವಾ ಚಪಾತಿ ಇದ್ದರೂ ಕೂಡ ಎಣ್ಣೆಯಲ್ಲಿ ಡೀಪಾಗಿ ಫ್ರೈ ಮಾಡಿ ಅದನ್ನು ನೆಕ್ಸ್ಟ್ ಹೊರಗಡೆ ತೆಗೆದು ಅದಕ್ಕೆ ಇವಾಗೆಲ್ಲ ಫ್ರೈ ಮಾಡ್ಕೊಂಡಿರೋ ಟೊಮೆಟೊ, ಈರುಳ್ಳಿ ಮತ್ತು ಕ್ಯಾಬೇಜು, ಸೌತೆಕಾಯಿನ ಮೇಲ್ಗಡೆ ಹಾಕಿ ಕೊತ್ತಂಬರಿನೂ ಕೂಡ ಹಾಕಿ ಸಾಲ್ಟ್ ಹಾಕಿ ಬೇಕಿದ್ರೆ ಟೊಮೊಟೊ ಕೆಚಪ್ಪು ಇಲ್ಲಾಂದರೆ ಮೊಸರು ಹಾಕಿದ್ರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಟ್ರೈ ಮಾಡಿ ಹೇಳಿ. ಇವಾಗೆಲ್ಲ ಆಯಿತು, ಇವಾಗ 99% ಆಯಿತು, 1% ಮಾತ್ರ ಬಾಕಿ ಇದೆ. ಇವಾಗ ಮೊಸರು ಆ್ಯಡ್ ಮಾಡ್ತಾಯಿದ್ದೀವಿ ಅದಕ್ಕೆ. ನೋಡಿ ಏನು ಮಸ್ತಾಗಿ ಕಾಣ್ತಾ ಇದೆಯಲ್ಲ, ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ ಇರುತ್ತೆ ಇದು. ನೆಕ್ಸ್ಟ್ ಇವಾಗ ಮೊಸರು ಆಯಿತು. ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಗೊತ್ತೇ ಇದೆ, ಶೇಂಗಿನ ಖಾರ. ಮೊಸರು ಜೊತೆ ಶೇಂಗಿನ ಖಾರ ಹಾಕಿದ್ರೆ ಅದ್ರ ಮಸ್ತ್ ಮಜಾ ಇರುತ್ತೆ. ಶೇಂಗದ ಹಿಂಡಿ ಕೂಡ ಅಂತೀವಿ ನಾವು ಇದಕ್ಕೆ. ಶೇಂಗಿನ ಖಾರನ ಮೇಲೆ ಎಲ್ಲ ಹಾಕ್ತಾಯಿದ್ದೀನಿ ನೋಡಿರಿ ರೊಟ್ಟಿ ಮೇಲೆ. ರೊಟ್ಟಿ ಮಸಾಲ ರೆಡಿ ಆಯ್ತು. ಖಡಕ್ ರೊಟ್ಟಿ ಮಸಾಲ, ಫ್ರೈಡ್ ರೊಟ್ಟಿ ಮಸಾಲ ಹೇಗಿದೆ ನೋಡಿ. ನಮ್ಮ ಮನೋಜ್ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಆ ಟೇಸ್ಟ್ ಮಾಡಿ ಹೇಳ್ತಾನೆ ಅದು ಹೇಗಿದೆ ಅಂತ. ಓಯ್ ಭಾಳ ಚಂದಾಗ್ಯದ ಮಮ್ಮಿ, ಪೂರ ಮಸ್ತ್. ಇದು ಯಾವತ್ತೂ ತಿಂದೇ ಇಲ್ಲ ನಾ ಯಾವಾಗಲೂ. ಪೂರ ಮಸ್ತ. ನಮ್ಮ ಮನೋಜನ ಫ್ರೆಂಡು ದಾವಲ ಕೂಡ ತಿಂತಾ ಇದ್ದಾನೆ, ದಾವಲ್ ಮಲಿಕ್. ಅವನು ಕೂಡ ಅಂದ ಆಂಟಿ ಮಸ್ತಾಗಿದೆ ಅಂತಂತ ಹೇಳ್ದ. ಮಕ್ಕಳು ಕೂಡ ಎಲ್ಲ ತಿಂತಾ ಇದ್ದಾರೆ. ಎಂಜಾಯ್ ಮಾಡಿದ್ರು, ಎಲ್ಲ ಟೇಸ್ಟಿಯಾಗಿದೆ ಅಂದರು. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಇಷ್ಟೊತ್ತು ಚಾನಲ್ ನೋಡಿದ್ದಕ್ಕೆ.